ಸ್ವಲ್ಪ ತಡ ಆಯ್ತಾ ಅಂತ ಅಲ್ಲ. ಅಣ್ಣ ಈಗ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. ದಾರಿ ಕಾಣದಾಗಿದೆ ರಾಘವೇಂದ್ರನೇ. ಹಾಯ್ ಗೈಸ್, ಎಂಚೆಲ್ಲರಿಗೂ ಯಾನ್ ಮಸ್ತ್ ಹುಷಾರಿಲ್ಲ. ಬ್ರೋ ನಾನಂತೂ ಸಿಕ್ಕಾಕೊಂಡಿನಿ ಬ್ರೋ. ಹಾಯ್ ಹಲೋ ನಮಸ್ತೆ. ನಿಮ್ಗೆ ಗೊತ್ತಾ, 700 ವರ್ಷಗಳಿಗೂ ಹೆಚ್ಚು ಕಾಲ ಒಂದೇ ಸಂಪ್ರದಾಯವನ್ನು ಪಾಲಿಸ್ಕೊಂಡು ಬಂದಂತಹ ಒಂದು ದೇವಸ್ಥಾನ ಇದೆ. ಆ ದೇವಸ್ಥಾನದ ಹೆಸರೇ ಉಡುಪಿಯಲ್ಲಿರುವಂತಹ ಶ್ರೀಕೃಷ್ಣ ದೇವಸ್ಥಾನ. ಹಾಗೆ ಆ ಸಂಪ್ರದಾಯದ ಹೆಸರೇ ಪರ್ಯಾಯ. ಏನು ಪರ್ಯಾಯ ಅಂದರೆ, ಶ್ರೀಕೃಷ್ಣ ಹುಟ್ಟಿದ್ದು ಮಥುರಾದಲ್ಲಿ, ಬೆಳೆದಿದ್ದು ಬೃಂದಾವನದಲ್ಲಿ, ಹಾಗೆ ಆಳ್ವಿಕೆ ಮಾಡಿದ್ದೆಲ್ಲ ದ್ವಾರಕದಲ್ಲಿ. ಹಾಗಿದ್ರೆ ಕೃಷ್ಣ ಉತ್ತರದಿಂದ ದಕ್ಷಿಣದ ಉಡುಪಿಗೆ ಬಂದದ್ದು ಹೇಗೆ? ಬನ್ನಿ ತಿಳ್ಕೊಳ್ಳೋಣ. ಒಮ್ಮೆ ಶ್ರೀ ಮಧ್ವಾಚಾರ್ಯರು ಮಲ್ಪೆಯಲ್ಲಿ ಸಮುದ್ರ ಸ್ನಾನ ಹೋದಾಗ ದ್ವಾರಕೆಯಿಂದ ಹೊರಟಿದ್ದಂಥ ಹಡಗು ಬಿರುಗಾಳಿಯಿಂದ ಮುಳುಗುವ ಸ್ಥಿತಿಯಲ್ಲಿರುತ್ತದೆ. ಇದನ್ನು ಕಂಡ ಮಧ್ವಾಚಾರ್ಯರು ತಮ್ಮ ತಪೋಶಕ್ತಿಯಿಂದ ಆ ಹಡಗನ್ನು ಉಳಿಸ್ತಾರೆ. ಕೃತಜ್ಞತಾ ಭಾವದಿಂದ ಹಡಗಿನಲ್ಲಿ ಏನು ಬೇಕಾದರೂ ತಗೊಳ್ಳಿ ಅಂದಾಗ ಮಧ್ವಾಚಾರ್ಯರು 2 ಗೋಪಿ ಚಂದನದ ಉಂಡೆಗಳನ್ನು ಆರಿಸ್ಕೊಳ್ತಾರೆ. ಒಂದು ಗೋಪಿ ಚಂದನದ ಉಂಡೆಯಲ್ಲಿ ಬಲರಾಮನ ಮೂರ್ತಿ ಸಿಗುತ್ತದೆ. ಅದನ್ನು ಮಲ್ಪೆಯ ವಡಬಂಡೇಶ್ವರ ಅಂತ ಪ್ರತಿಷ್ಠಾಪನೆ ಮಾಡ್ತಾರೆ. ಹಾಗೆ ಇನ್ನೊಂದು ಗೋಪಿ ಚಂದನದ ಉಂಡೆಯನ್ನು ವನಜಾ ತೀರ್ಥದಲ್ಲಿ ತೊಳಿತಾರೆ. ಅದೇ ಇಂದಿನ ಉಡುಪಿಯ ಮಧ್ವ ಸರೋವರ. ನೋಡಿದಾಗ ಅದರಲ್ಲಿ ವಿಶ್ವಕರ್ಮನೇ ರಚಿಸಿದಂತಹ ಸುಂದರವಾದ ಬಾಲಕೃಷ್ಣನ ಮೂರ್ತಿ ಸಿಗುತ್ತದೆ. ಪ್ರತಿ ಬರೆಯಕ್ಕೂ 2 ವರ್ಷಕ್ಕೊಮ್ಮೆ ನಮ್ಮ ಅಲಯನ್ಸ್ ಕ್ಲಬ್ ಇಂದ ಒಂದೂವರೆ ಸಾವಿರ ಜನಕ್ಕೆ ಎಷ್ಟು ಬೇಗ ಆಗ್ತದೆ ಅಷ್ಟು ಬೇಗ ಚಾ ಕೊಟ್ಟು ಮುಗಿಸ್ತೇವೆ. ಪ್ರತಿ 2 ವರ್ಷಕ್ಕೊಮ್ಮೆ ಕಂಪಲ್ಸರಿ ಕೊಡ್ತಾ ಇದ್ದೀರಾ. ಅಲ್ಲ, ಒಂದೇ ಪೀಸ್ ಇದ್ದದ ನಿಮ್ಮ ಹತ್ರ? ತುಂಬಾ ಇತ್ತಾ? ನಾವು 2 ಪೀಸ್ ತರಿಸಿದ್ದೆಲ್ಲ ಎರಡು ಮನೆಗೆ ಇಡ್ತೀಯಾ? ಸ್ವತಃ ಶ್ರೀ ಮಧ್ವಾಚಾರ್ಯರೇ ಆ ಶಾಲಿಗ್ರಾಮ ವಿಗ್ರಹವನ್ನು ಉಡುಪಿಯಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ. ಶ್ರೀಕೃಷ್ಣನ ಪೂಜೆಗಾಗಿ ಮಧ್ವಾಚಾರ್ಯರು ಅಷ್ಟಮಠಗಳನ್ನು ಸ್ಥಾಪನೆ ಮಾಡ್ತಾರೆ. ಅಷ್ಟಮಠಗಳಲ್ಲಿ ಪ್ರತಿ ಮಠಕ್ಕೂ 2 ವರ್ಷಗಳ ಕಾಲ ಶ್ರೀಕೃಷ್ಣನ ಸೇವೆ ಸಲ್ಲಿಸುವ ಅವಕಾಶ ಸಿಗುತ್ತದೆ. ಅದನ್ನೇ ಪರ್ಯಾಯ ಅಂತ ಕರೀತಾರೆ. ಉಡುಪಿಯ 8 ಮಠದಲ್ಲಿರುವ ಮಠಾಧೀಶರು 2 ವರ್ಷಗಳಿಗೊಮ್ಮೆ ಶ್ರೀಕೃಷ್ಣನ ಪೂಜೆ, ಉತ್ಸವ, ಅನ್ನದಾನ ಹಾಗೂ ದೇವಸ್ಥಾನದ ಸಂಪೂರ್ಣ ವ್ಯವಸ್ಥೆಯನ್ನು ನೋಡಿಕೊಳ್ತಾರೆ. ಕೆಲವರು ವೇಷವನ್ನೇ ದೈವ ಅನ್ಕೊಂಡಿದ್ದಾರೆ. ಪುರುಷರು ಇದ್ರೆ ಒಂದ್ಸರಿ ತುಳುನಾಡಿಗೆ ಬನ್ನಿ ಆಯ್ತಾ, ದೈವನಂತ ನಾವು ತೋರಿಸ್ಕೊಡ್ತೇವೆ.
ಈ ಪದ್ಧತಿಯನ್ನು ಮಧ್ವಾಚಾರ್ಯರು 13ನೇ ಶತಮಾನದಲ್ಲಿ ಸ್ಥಾಪಿಸಿದರು. ಎಲ್ಲರಿಗೂ ಅವಕಾಶ ಸಿಗಬೇಕು ಅಂತ ಅಷ್ಟಮಠಗಳನ್ನು ಸ್ಥಾಪಿಸಿ ಪರ್ಯಾಯ ವ್ಯವಸ್ಥೆಯನ್ನು ರೂಪಿಸಿದರು. ಅಂತ ಬಂದದಲ್ಲ, ದಾರಿ ತಪ್ಪಿ ಬಂದದ್ದು. ಹೋಗ್ಲಿಕ್ಕೆ ಮನಸ್ಸುಂಟು, ನೀವು ದಾರಿ ಮಾಡಿ. ಆ ದಿನದಿಂದ ಇಂದಿನವರೆಗೂ ಈ ಪದ್ಧತಿ ಬದಲಾಗಿಲ್ಲ. ಅದನ್ನು ತುಂಬ ಅದ್ಧೂರಿಯಿಂದ ಆಚರಿಸಲಾಗುತ್ತದೆ. ಪರ್ಯಾಯ ಎಂಬುದು ಕೇವಲ ಉತ್ಸವ ಅಲ್ಲ, ಅದು ಪರಂಪರೆಯ ಉತ್ಸವ. ಈ ವರ್ಷದ ಉಡುಪಿ ಪರ್ಯಾಯ ತುಂಬ ಅದ್ಭುತವಾಗಿತ್ತು. ಈ ವರ್ಷದ ಉಡುಪಿ ಪರ್ಯಾಯದ ಮೆರವಣಿಗೆಯಲ್ಲಿ 90ಕ್ಕೂ ಅಧಿಕ ಟ್ಯಾಬ್ಲೋಗಳು ಭಾಗವಹಿಸಿವೆ. ಬನ್ನಿ ನೋಡ್ಕೊಂಡು ಬರೋಣ. ವೀಕ್ಷಕನಿಗೆ ಅಭಿಮುಖವಾಗಿರುವಂತೆ ಕಾಣುವ ಶಿಲ್ಪಕಲಾ ಚತುರತೆಯ ನಿಂತ ನಮ್ಮ ಪುಟ್ಟ ಪಾದವು
ಉತ್ತರ